Fine, started now. Dear student, so in my yesterday's period, so we learned mainly on the learning experiences. Today we are going to learning about the learning outcomes as well as how this learning outcome will be related with the learning objectives and also the one more learning experiences. It means that the final end will be always the learning outcomes that you wanted to change the behavior of the student through the learning experiences. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ನಾವು ಈ ಒಂದು ಮಿಥ್ಯ ವರ್ಗ ಕೋಣೆಯಲ್ಲಿ ಮುಖ್ಯವಾಗಿ ಕಲಿಕಾ ಅನುಭವಗಳ ಬಗ್ಗೆ ಕಲಿತಿದ್ದೀವಿ. ಅದಕ್ಕಿಂತ ಹಿಂದಿನ ಒಂದು ಅವಧಿಗಳಲ್ಲಿ ನಾವು ಕಲಿಕಾ ಉದ್ದೇಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಕಲಿಕಾ ಉದ್ದೇಶ, ಕಲಿಕಾ ಅನುಭವಗಳಿಂದ ಕಲಿಕಾ ಫಲಗಳನ್ನ ಯಾವ ರೀತಿ ಸಾಧನೆ ಮಾಡ್ತೀವಿ, ಆ ಮೂರರ ನಡುವಿನ ವ್ಯತ್ಯಾಸಗಳೇನು, ಹಾಗಾದ್ರೆ ಆ ಮೂರು ಒಂದಕ್ಕೊಂದು ಹೇಗೆ ಸಂಬಂಧಪಟ್ಟಿವೆ ಎಂಬುದರ ಬಗ್ಗೆ ಮುಖ್ಯವಾಗಿ ಇಂದಿನ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಫೋಕಸಿಂಗ್ ಆನ್ ದಿ ಹೌ ದೀಸ್ the first one, the learning objective, mainly called it as a instructional or the learning objectives. This will be related with the learning experiences with learning outcomes. So these are interrelated one. Whenever we take the task of any teaching and learning, definitely we want to bring certain behavioral changes among the student, whatever he is or the learner is not at all having earlier. ನಾವು ಏನು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಥವಾ ಕಲಿಕೆಯಲ್ಲಿ ಹೆಚ್ಚಿನ ಮಟ್ಟದ ಒಂದು ಬದಲಾವಣೆ ಏನ್ ತರಲಿಕ್ಕೆ ಹೋಗ್ತಿದೀವಿ, ಅದನ್ನ ಗಳಿಸ್ಕೊಳ್ತಾನೆ. ಅದು ಆ ಗಳಿಸುವಿಕೆ ಏನಿದೆ ಅಲ್ಲಿ ಹೆಚ್ಚಿನ ಜ್ಞಾನ, ಕೌಶಲ್ಯ, ಅದು ಯಾವುದೇ ರೀತಿಯಾಗಿರತಕ್ಕಂಥ ಕಲಿಕಾ ಫಲವಾಗಿರ್ಬೋದು, ಅದನ್ನು ಮುಂಚೆ ಗಳಿಸಿರುವುದಿಲ್ಲ. ಅವನು ವಿದ್ಯಾರ್ಥಿ, ಕಲಿಕಾರ್ಥಿ ಒಂದು ಕಲಿಕಾ ಬೋಧನೆಗಳ ಮೂಲಕವಾಗಿ, ಅನುಭವಗಳ ಮೂಲಕವಾಗಿ ಕಲಿಕಾ ಉದ್ದೇಶಗಳನ್ನ ಏನು ನಿರೂಪಣೆ ಮಾಡಿರ್ತಾನೆ, ಆ ಮೂಲಕವಾಗಿ ಹೊಸ ಒಂದು ಕಲಿಕಾ ಅನುಭವಗಳನ್ನ ಪಡಿತಾನೆ. So by considering all the previous my videos, you go through it, you will come to know that the learning related, learning objective related the videos, learning experiences related videos. Today what I am going to focusing on to capture the learning outcomes related content material. All these three, certainly one way or the other way, they are interrelated. This will definitely give to prepare notes mainly on the 1.2 related aspect, that is objectives and relationship between the learning experiences and learning outcomes. 1.2 ನಲ್ಲಿರ್ತಕ್ಕಂತಹ ಉದ್ದೇಶಗಳು ಮತ್ತು ಕಲಿಕಾ ಅನುಭವಗಳ ಮತ್ತು ಕಲಿಕಾ ಫಲಗಳ ನಡುವಿನ ಸಂಬಂಧ, ಇವುಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ. ನಾವು ಸ್ವಿಚ್ ಆನ್ ಟು ಫಸ್ಟ್ ಲರ್ನಿಂಗ್ ಔಟ್ಕಮ್ಸ್. ಕಲಿಕಾ ಫಲಗಳು ಅಂದ್ರೆ ಏನು ಮೊದಲನೇದಾಗಿ ನೋಡೋಣ. ಯು ಪ್ಲೀಸ್ ರೈಟ್ ಡೌನ್ ದಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್. ಓಕೆ, ಸೊ ಟುಡೇ ಐ ವಾಂಟ್ ಟು ವೈಂಡ್ ಅಪ್ ದಿಸ್ ಎಂಟೈರ್ 1.2. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಓಕೆ, ಸಂಪೂರ್ಣವಾಗಿ ಇದನ್ನು ಮುಗಿಸ್ಬೇಕಂತ ಮಾಡಿದೀನಿ, ಅದಕ್ಕೆ ಸ್ವಲ್ಪ ನೀವು ಬರಿತಾ ಹೋಗಿ. ಸೊ ದಿಸ್ ಪಿಕ್ಚರ್ ರೀಪ್ರೆಸೆಂಟ್ಸ್, ಈ ಒಂದು ಚಿತ್ರವನ್ನ ನೀವು ಇಲ್ಲಿ ನೋಡಬಹುದು. ಓಕೆ, ಇನ್ ದಿ ಫಸ್ಟ್ ಸ್ಕ್ವೇರ್ ಬ್ಲಾಕ್, ಇದು ಮೊದಲನೇ ಬ್ಲಾಕ್ ನಲ್ಲಿ ನೋಡ್ತಾ ಹೋಗ್ತೀರಿ, ಪ್ಲಸ್ ಎರಡನೇ ಬ್ಲಾಕ್ ನಲ್ಲಿ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗ್ತೀರಿ. ತದನಂತರದಲ್ಲಿ ಮೂರನೇ ಸ್ಕ್ವೇರ್ ನಲ್ಲಿ ಇನ್ನೊಂದು ಅಂಶವನ್ನು ನೋಡ್ತಾ ಹೋಗ್ತೀವಿ. ಲೆಟ್ ಅಸ್ ಮೂವ್ ಆನ್ ಟು ದ ವಾಟ್ ಈಸ್ ದೇರ್ ಓಕೆ ಹಿಡನ್ ಇನ್ ದಿಸ್ ಫಸ್ಟ್ ಬ್ಲಾಕ್. ಈ ಮೊದಲನೇ ಚೌಕದಲ್ಲಿ ಏನಿದೆ ಹಾಗಾದ್ರೆ? ಯು ರೈಟ್ ಡೌನ್ ಸ್ಕಿಲ್ಸ್, ಕೌಶಲ್ಯಗಳು, ಎಬಿಲಿಟೀಸ್, ಸಾಮರ್ಥ್ಯಗಳು, ಸ್ಕಿಲ್ ಕೌಶಲ್ಯಗಳು, ಎಬಿಲಿಟೀಸ್ ಸಾಮರ್ಥ್ಯಗಳು, ನಾಲೆಡ್ಜ್ ಆರ್ ವ್ಯಾಲ್ಯೂಸ್ ಜ್ಞಾನ ಅಥವಾ ಮೌಲ್ಯಗಳು, that the students are expected to learn, that the student are expected to learn. ಇವುಗಳನ್ನು ವಿದ್ಯಾರ್ಥಿಗಳು ಕಲಿಯುವ
ಆಶಾಭಾವನೆಯನ್ನು ಹೊಂದಿರುತ್ತಾನೆ. ಕೌಶಲ್ಯಗಳು, ಸಾಮರ್ಥ್ಯಗಳು, ಜ್ಞಾನ ಅಥವಾ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಕಲಿಯುವ ಒಂದು ಆಶಯವನ್ನು ಹೊಂದಿರುತ್ತಾರೆ. ಕಲಿಯುವ ಆಶಯಕ್ಕೆ ಸಂಬಂಧಪಟ್ಟದ್ದು. ಓಕೆ, ಪ್ಲಸ್ ಸೆಕೆಂಡ್ ಒನ್ ಈಸ್ ಮೆಜರೇಬಲ್ ಅಂಡ್ ಅಚೀವೇಬಲ್ ಇನ್ ನೇಚರ್. ಮೆಜರೇಬಲ್ ಅಂಡ್ ಅಚೀವೇಬಲ್ ಇನ್ ನೇಚರ್ ಅಂದ್ರೆ ಕಲಿಕಾ ಉದ್ದೇಶಗಳ ಸ್ವರೂಪ ಏನಿರ್ತದೆ. ಓಕೆ, ಇವುಗಳನ್ನ ಅಳತೆ ಮಾಡುವ ಮತ್ತು ಸಾಧಿಸುವ ಸ್ವರೂಪ. ಅಳತೆ ಮಾಡುವ ಮತ್ತು ಸಾಧಿಸುವ ಸ್ವರೂಪ. ಸೊ ಇನ್ ಬಿಟ್ವೀನ್ ದೀಸ್ ಟು ಬ್ಲಾಕ್ ದೇರ್ ಮಸ್ಟ್ ಬಿ ಪ್ಲಸ್ ಸೈನ್. ಇವೆರಡು ಏನು ಅದಾವಲ್ಲ ಚೌಕಗಳು, ಇದರ ನಡುವೆ ಪ್ಲಸ್ ಸೈನ್ ಹಾಕೋಬೇಕು. ಅಂದ್ರೆ ಈ ಕಲಿಕಾ ಫಲಗಳು ಏನಿದವು, ಒಂದು ಸ್ಕಿಲ್, ಎಬಿಲಿಟಿ, ನಾಲೆಜ್, ವ್ಯಾಲ್ಯೂಸ್, ಆ ಮೂಲಕವಾಗಿ ಅವುಗಳನ್ನು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಗಳಿಸ್ತಕ್ಕಂಥ ಆಶಯವನ್ನು ಹೊಂದಿರ್ತಾವೆ. ಪ್ಲಸ್ ಇವುಗಳನ್ನ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ವಿದ್ಯಾರ್ಥಿಯು ಅಳತೆ ಹೇಗ್ ಮಾಡ್ತಾನೆ, ಅವುಗಳ ಸಾಧನೆ ಹೇಗ್ ಮಾಡ್ತಾನೆ. ಓಕೆ, ಅವುಗಳ ಸ್ವರೂಪ ಏನಿದೆ, ಕಲಿಕಾ ಫಲಗಳನ್ನ ಅಳತೆ ಮಾಡುವುದು ಮತ್ತು ಅವುಗಳ ಸಾಧನೆಯ ಸ್ವರೂಪವನ್ನ ತಿಳಿದುಕೊಳ್ಳುವುದು, ಇವೆರಡು ಸೇರಿ ಕಲಿಕಾ ಅನುಭವಗಳು ಹೊರಹೊಮ್ಮತವು. ಸೊ ದಿಸ್ ಇಸ್ ಇನ್ ದಿ ಥರ್ಡ್ ಬಾಕ್ಸ್. Okay, learning outcome will be third box after putting the sign equals. So this is one thing. Okay, you please note down this diagram. ಇದಕ್ಕೆ ಫಿಗರ್, ಚಿತ್ರ ಅಂತ ಹೇಳ್ತೀವಿ. Next, write down to simply put learning outcomes are any measurable skills. To simply put, learning outcomes are any measurable skills, abilities, knowledge, or values that the student demonstrates as a result of completing a given course, or class. Completing a given course or class. Okay, ಸರಳವಾಗಿ ಹೇಳುವುದಾದರೆ ಕಲಿಕಾ ಫಲಗಳು ಕೌಶಲ್ಯಗಳು, ಸಾಮರ್ಥ್ಯಗಳು. ಸರಳವಾಗಿ ಹೇಳುವುದಾದರೆ ಕಲಿಕಾ ಫಲಗಳು, ಕೌಶಲ್ಯಗಳು, ಸಾಮರ್ಥ್ಯಗಳು, ಜ್ಞಾನ ಅಥವಾ ಮೌಲ್ಯಗಳನ್ನು ಯಾವುದೇ ರೀತಿಯಿಂದ ಅಳತೆ ಮಾಡಬಹುದು. ಇವುಗಳನ್ನು ವಿದ್ಯಾರ್ಥಿಯು ಒಂದು ವಿಷಯದ ಅಥವಾ ವರ್ಗ ಮುಗಿಸಿದ ನಂತರ ಫಲಿತಾಂಶಗಳ ರೂಪದಲ್ಲಿ
ಪ್ರದರ್ಶಿಸುವುದಾಗಿದೆ ಪ್ರದರ್ಶಿಸುವುದಾಗಿದೆ ಪ್ರದರ್ಶಿಸುವುದಾಗಿದೆ. ನೆಕ್ಸ್ಟ್ ಪಾಯಿಂಟ್, effective learning outcomes can be articulated at several levels. Effective learning outcomes can be articulated at several levels, including lesson, course, including lesson, course, program, degree, etc. Right now, ಪರಿಣಾಮಕಾರಿ ಕಲಿಕಾ ಫಲಗಳನ್ನು ಅನೇಕ ಹಂತದಲ್ಲಿ ಅಥವಾ ಹಂತಗಳಲ್ಲಿ ವ್ಯಕ್ತಪಡಿಸಬಹುದು. ಪಾಠ, ವಿಷಯ, ಕಾರ್ಯಕ್ರಮ, ಪದವಿ, ಮುಂತಾದವುಗಳನ್ನು ಅಥವಾ ಮುಂತಾದ ಹಂತಗಳಲ್ಲಿ ವ್ಯಕ್ತಪಡಿಸಬಹುದು. Okay, next point. It is completely student oriented. And describes. It is completely student oriented and describes what both the student have to learn. And what the instructor will teach. ಇದು ಸಂಪೂರ್ಣವಾಗಿ ವಿದ್ಯಾರ್ಥಿ ಕೇಂದ್ರೀಕೃತವಾಗಿದ್ದು ಮತ್ತು ವಿದ್ಯಾರ್ಥಿಗಳು ಏನನ್ನು ಕಲಿಯುತ್ತಾರೆ, ಅಥವಾ ಕಲಿಯಬೇಕಾದ ವಿಷಯ ಹಿಂಗನು ಹೇಳ್ಬೋದು, ಅಥವಾ ವಿದ್ಯಾರ್ಥಿ ಏನನ್ನು ಕಲಿಯುತ್ತಾನೆ ಅಥವಾ ವಿದ್ಯಾರ್ಥಿಗಳು ಏನನ್ನು ಕಲಿಯುತ್ತಾರೆ ಮತ್ತು ಶಿಕ್ಷಕ ಶಿಕ್ಷಕನ ಬೋಧಿಸುವಿಕೆ ಈ ಎರಡು ಅಂಶಗಳನ್ನು ವಿವರಿಸುತ್ತದೆ. Okay, so this is what we call as mainly in relation to learning outcomes. So in objectives, while framing the objectives, take for example, I have taken the solar system earlier, that concept to teach, and stated the objective under the understanding. ನಾನು ಸೌರವ್ಯೂಹ ವ್ಯವಸ್ಥೆಯ ಬಗ್ಗೆ ಪಾಠ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆ ಪರಿಕಲ್ಪನೆ ಅಥವಾ ಬೋಧನಾಂಶ, ಟೀಚಿಂಗ್ ಪಾಯಿಂಟರ್ ಅಂತ ಕರ್ಕೋರಿ, ಅದರ ಬಗ್ಗೆ ಪಾಠ ಮಾಡಬೇಕಾಗಿದೆ. Well in advance, in the plan, I have stated my objectives clearly under the understanding objectives.
ತಿಳುವಳಿಕೆ ಈ ಒಂದು ಕಲಿಕಾ ಉದ್ದೇಶದ ಅಡಿಯಲ್ಲಿ ನಾನು ಉದ್ದೇಶಗಳನ್ನು ಬರೆದಿದ್ದೀನಿ ಇದನ್ನು ಸಾಧಿಸಬೇಕು ಅಂತ ಹೇಳಿ. ಸರ್ಟನ್ಲಿ ದ್ಯಾಟ್ ಇನ್ವೋಲ್ವ್ಸ್ 2 ಕಾಂಪೋನೆಂಟ್ಸ್. ಅದು 2 ಘಟಕಗಳನ್ನು ಒಳಗೊಂಡಿದೆ. One component is content part and another component is behavioral part. 2 things are there. ಒಂದು ಏನು ಕಲಿಸಬೇಕಾಗಿದೆ, ವಾಟ್ ಎಕ್ಸಾಕ್ಟ್ಲಿ ಯು ವಾಂಟೆಡ್ ಟು ಟೀಚ್, ದಟ್ ಈಸ್ ದಿ ಕಂಟೆಂಟ್ ಪಾರ್ಟ್. ಹೌದಾ? ಏನನ್ನು ಬೋಧಿಸಬೇಕಾಗಿದೆ ವಿಷಯ ಅಥವಾ ಪಠ್ಯವನ್ನು ಅದು ಒಳಗೊಂಡಿದೆ. ಇನ್ನೊಂದು ಕಲಿಕಾ ವರ್ತನಾ ಪದವನ್ನು ಅದು ಒಳಗೊಂಡಿದೆ. What exactly is the student is going to be achieved in terms of the behavioral specifications. ಅಂತಿಮ ವರ್ತನೆ ಸ್ಪೆಸಿಫಿಕೇಶನ್ಸ್ ಏನಿದೆ ಅದನ್ನು ಒಳಗೊಂಡಿದೆ. Okay, combination of these two certainly in a meaningful way stated here and called as a learning objective. ಸೊ ಇವೆರಡು ಪ್ರಮುಖವಾಗಿರ್ತಕ್ಕಂಥ ತಾಂತ್ರಿಕ ಪದಗಳನ್ನು ಬಳಸಿಕೊಂಡು ಅರ್ಥಬದ್ಧವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥದ್ದೇ ಉದ್ದೇಶ. ದಿಸ್ ಇಸ್ ವೆರಿ ಸ್ಪೆಸಿಫೈಡ್, ಕ್ಲಿಯರ್ಲಿ ಡಿಫೈನ್ಡ್, ಇಟ್ ಈಸ್ ಸಿಂಪ್ಲಿಫೈಡ್ ಅಂಡ್ ವಿತ್ ದ ಯೂಸ್ ಆಫ್ certain technical components. Okay, one component is behavioral specification and another component is content component. ಒಂದು ವರ್ತನಾ ನಿರ್ದಿಷ್ಟಿಕೆ ಆಗಿತ್ತಪ್ಪ ಅಂದ್ರೆ ಇನ್ನೊಂದು ಘಟಕ ಏನಾಗಿದೆ, ಪಠ್ಯ ಆಗಿದೆ. ಸೇಮ್ ಲೈಕ್ ದಿಸ್. ನೀವು ನೋಡಬಹುದು, ವಾಪಸ್ ನೀವು ಹೋಗಿದ್ರೆ ಗೊತ್ತಾಗ್ತೈತೆ ನಿಮ್ಗೆ ತಿಳುವಳಿಕೆ. ನಿನ್ನೆ ದಿವಸ ಅಥವಾ ಮೊನ್ನೆ ದಿವಸ ಅಥವಾ ಹಿಂದಿನ ಒಂದು ವರ್ಚುವಲ್ ಕ್ಲಾಸ್ ರೂಮ್ ವಿಡಿಯೋಗಳನ್ನ ನೀವು ಗಮನಿಸಿದ್ರೆ ಅಂದ್ರೆ ಗೊತ್ತಾಗ್ತದೆ ಹೇಗೆ ಡಿಫೈನ್ ಮಾಡಿದ್ವಿ. ಅಂಡರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಅಬ್ಜೆಕ್ಟಿವ್, ತಿಳುವಳಿಕೆ ಉದ್ದೇಶದಲ್ಲಿ ಹೇಗೆ ಹೇಳಿದೆ, ಈ ರೀತಿಯಾಗಿದೆ ಅದು. ಓಕೆ, ಟು ಎನೇಬಲ್ ದ ಸ್ಟೂಡೆಂಟ್ ಟು ಡಿಸ್ಕ್ರೈಬ್ ಅಬೌಟ್ ದಿ solar system. Okay, or to explain about the solar system. Student will be enabled to describe about the solar system. ವಿದ್ಯಾರ್ಥಿಗಳು ಸೌರ ವ್ಯವಸ್ಥೆಯ ಕುರಿತು ವಿವರಿಸುವರು. ಓಕೆ, this explain or describe or in Kannada vivarisuvaru. So this definitely linked directly to that of the learning outcome which is stated in the learning objectives. Okay, so ನೀವು learning objectives ಗಳ ಮೂಲಕವಾಗಿ ಅದನ್ನು ನೀವು ಜಾರಿಗೆ ತರ್ತಾ ಇದ್ರಿ. You are going to actuating and realizing and stated in your plan. Okay, before taking the task of the teaching and learning process. ಬೋಧನಾ ಕಲಿಕೆ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನ ಪಡಿತೀರಿ. ಓಕೆ, now write down. Okay, so in the objective of understanding, write down, in the objective of understanding, we stated the objective in the following way. ತಿಳುವಳಿಕಾ ಉದ್ದೇಶದ ಅಡಿಯಲ್ಲಿ ನಾವು ವ್ಯಾಖ್ಯಾನವನ್ನು ಈ ರೀತಿ ಹೇಳಿದ್ದೇವೆ. Write down the objective under the understanding ಅಂತ ಬರೀರಿ. ಅದರ ಕೆಳಗಡೆ write the statement to enable the student to explain about solar system. To enable the student to explain, underline it, about the solar system. Only explain part should be underlined. Okay, ವಿದ್ಯಾರ್ಥಿಗಳು ಈ ತಿಳುವಳಿಕೆ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಏನೋ ಬರ್ಕೊಂಡಿಲ್ಲಲ್ಲ? ಇಲ್ಲ ಸರ್.
ಹೀಗೆ ಬರ್ಕೊಳ್ಳಿ. ಹೌದಾ? ತಿಳುವಳಿಕಾ ಉದ್ದೇಶದ ಅಡಿಯಲ್ಲಿ ಕಲಿಕಾ ಫಲವನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತೇವೆ. ತಿಳುವಳಿಕಾ ಉದ್ದೇಶದ ಅಡಿಯಲ್ಲಿ ಸೌರವ್ಯೂಹ ಈ ಒಂದು ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತೇವೆ. ಫಸ್ಟ್ ತಿಳುವಳಿಕೆ ಅಂತ ಬರ್ಕೊಳ್ಳಿ. ಅದರ ಕೆಳಗಡೆ ವ್ಯಾಖ್ಯಾನವನ್ನು ಬರೀರಿ. ಏನು ಅಂತಂದ್ರೆ, ವಿದ್ಯಾರ್ಥಿಗಳು ಸೌರವ್ಯೂಹ ವ್ಯವಸ್ಥೆಯ ಕುರಿತು ವಿವರಿಸುವರು. ಓನ್ಲಿ ಅಂಡರ್ಲೈನ್, ಅಡ್ಡಗೆರೆ ಯಾವ್ದ್ರ ಕೆಳಗೆ ಎಳಿಬೇಕಂದ್ರೆ ವಿವರಿಸುವರು. ಓಕೆ. So in this case, the explain specification in the understanding is the learning outcome. Write down. In this case, the explain, underline it. In this case, the explain, this specification is the learning outcome. So ಈ ವ್ಯಾಖ್ಯೆಯಲ್ಲಿ ವಿವರಿಸುವರು ಇದು ಕಲಿಕಾ ಫಲವಾಗಿದೆ. Okay. Next, write down. This specification, explain, will be achieved through the learning experiences provided in the learning ecosystem. ಈ ಕಲಿಕಾ ಫಲ ಯಾವ್ದು ಹೇಳಿ? ಅದು ವಿವರಿಸು. ಈ ಕಲಿಕಾ ಫಲ ಸಾಧಿಸಬೇಕಾದರೆ ಕಲಿಕಾ ವಾತಾವರಣದ ಅನುಭವಗಳನ್ನ ವಾತಾವರಣದಲ್ಲಿ ಹಲವಾರು ಅನುಭವಗಳನ್ನ ನೀಡಬೇಕಾಗುತ್ತದೆ. Okay. In the learning activities, teacher provided the demonstration of the video. Used the chart, drawn the solar system diagram, used the chart or drawn the figure, and given opportunity to draw, the solar system and instructed and supervised
instructed and supervised the students to draw the figure in their notebooks. ಓಕೆ, ಕನ್ನಡದಲ್ಲಿ ಶಿಕ್ಷಕರು ಕಲಿಕಾ ಚಟುವಟಿಕೆಗಳಾದ ವಿಡಿಯೋವನ್ನು ತೋರಿಸುವುದು, ಚಾರ್ಟ್ ಮೂಲಕ ವಿವರಣೆ ನೀಡುವುದು, ಕಪ್ಪು ಹಲಿಗೆಯಲ್ಲಿ ಚಿತ್ರ ರಚಿಸುವುದು, ವಿಡಿಯೋವನ್ನು ನೋಡುವುದು, ಚಾರ್ಟ್ ಮೂಲಕ ವಿವರಿಸುವುದು, ಕಪ್ಪು ಹಲಿಗೆಯಲ್ಲಿ ಚಿತ್ರ ರಚಿಸುವುದು. ಇಷ್ಟೇ ಅಲ್ಲದೆ ಅಂದವಾದ ಚಿತ್ರವನ್ನು ತಮ್ಮ ನೋಟ್ಬುಕ್ಗಳಲ್ಲಿ, ತಮ್ಮ ಪುಟಗಳಲ್ಲಿ ರಚಿಸುವಂತೆ ಮಾಡುವುದು ಅಲ್ಲದೆ ಅವರು ಹೇಗೆ ರಚಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಮೇಲ್ವಿಚಾರಣೆ ಮಾಡುವುದು ಮತ್ತು ಸೂಚನೆಗಳನ್ನ ನೀಡುವುದು ಇವುಗಳನ್ನು ಒಳಗೊಂಡಿದೆ. ಹೀಗಾಗಿ ವಿದ್ಯಾರ್ಥಿಯು ವಿವಿಧ ಚಟುವಟಿಕೆಗಳಿಂದ ಅಂದರೆ ವಿವಿಧ ಅನುಭವಗಳ ಮೂಲಕವಾಗಿ ಕಲಿಕಾ ಅನುಭವಗಳ ಮೂಲಕವಾಗಿ ಕಲಿಕಾ ಉದ್ದೇಶದಲ್ಲಿರುವ ಅಥವಾ ಕಲಿಕಾ ಉದ್ದೇಶದಲ್ಲಿ ನಿರೂಪಿಸಿರುವ ಕಲಿಕಾ ಫಲ ವಿವರಿಸುವ ಅಡ್ಡಗೆರೆ ಮಾಡ್ರಿ. ಕಲಿಕಾ ಫಲ ವಿವರಿಸುವ ಅಂಡರ್ಲೈನ್ ಮಾಡ್ರಿ. ಇದನ್ನು ಕಲಿಕಾರ್ಥಿ ಸಾಧಿಸುತ್ತಾನೆ. Write down English medium students. In this way, students will acquire the ability through the number of learning experiences provided in the learning system established and achieved the learning outcome explain which is mentioned in the learning objective under
understanding, understanding. Okay, so in this way, final word, write it in this way. Excuse me, sir. Repeat, sir, from learning outcome, which is mentioned in learning objective. Till Which there, which is mentioned in the sir. learning objective understanding statement. Okay, learning objective understanding statement. Okay, understanding statement. In this way, final, that conclusion, in this way, learning objectives learning experiences and learning outcomes are interrelated. Learning objectives, learning experiences and learning outcomes are interrelated. ಕನ್ನಡದಲ್ಲಿ ಕೊನೆಯ ಸಾಲುಗಳು. ಸೊ ಈ ರೀತಿಯಾಗಿ ಕಲಿಕಾ ಉದ್ದೇಶಗಳು ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳು ಒಂದಕ್ಕೊಂದು ಆಂತರಿಕವಾದ ಸಹಸಂಬಂಧವನ್ನು ಹೊಂದಿವೆ. Okay, now I will stop sharing. I will go for the discussion now for another few minutes. ಕೆಲವು ಸೆಕೆಂಡ್ಗಳದವು, ಇಲ್ಲಿ ಡಿಸ್ಕಷನ್ಗೆ ಬರ್ತೀನಿ ನಾನು. ನಿಮ್ಗೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಉದಾಹರಣೆ ಕೊಡಿ. ಏನು ಅಂದ್ರೆ, ಇದೇ ಸೌರ ವ್ಯವಸ್ಥೆ ಉದ್ದೇಶ ಏನು, ಕಲಿಕಾ ಅನುಭವವನ್ನು ಯಾವ್ದು ಕೊಡ್ತೀರಿ, ಕಲಿಕಾ ಫಲ ಹೇಗೆ ನೀವು ಸಾಧಿಸ್ತೀರಿ. I will go for discussion now here with the gallery view. ಹೇಳಿ ನನಗೆ ಒಬ್ರು ಯಾರಾದ್ರು, ಬೇಗನೆ ಹೇಳಿಬಿಡಬೇಕು, ಟೈಮ್ ಮುಗೀತಿದೆ. ಕಲಿಕಾ ಉದ್ದೇಶ ಇದೆ, ಕಲಿಕಾ ಅನುಭವ ಇದನ್ನ ಕೊಡ್ತಾ ಇದೀವಿ, ಈ ಕಲಿಕಾ ಫಲವನ್ನ ಸಾಧಿಸ್ತೀವಿ. ಯಾರಾದ್ರೂ ಬೇಗನೆ. ಸರ್, ಕೌಶಲ್ಯದಾಗ ಸರ್, ಓಕೆ. ವಿದ್ಯಾರ್ಥಿಗಳು ಸೌರವ್ಯೂಹದ ಅಂದವಾದ ಚಿತ್ರವನ್ನು ರಚಿಸಿ ಅದರಲ್ಲಿರುವ ಗ್ರಹಗಳನ್ನು ವಿವರಿಸುವರು. ಕೌಶಲ್ಯ ಓಕೆ, ವಿವರಣೆ ಮಾಡೋ ಕೌಶಲ್ಯ ಅಂತ ಹೇಳ್ತೀಯಾ? ಹಾ ಸರ್, ವಿವರಿಸುವ ಕೌಶಲ್ಯ ಸರ್. ಅದು ಯೂಶುವಲಿ ವಿವರಣೆ ಮಾಡೋದು ಅಂತಂದ್ರೆ ಏನ್ ಮಾಡ್ತೀವಿ, ಇದಕ್ ಬರುತ್ತೆ. ಕೌಶಲ್ಯ ಅಂದ್ರೆ ರಚನೆ ಮಾಡೋದು ಅಂತ ತಿಳ್ಕೊಳ್ರಪ್ಪ. ಅಥವಾ ಅವುಗಳನ್ನು ಬಳಸಿ, ಮಾದರಿಯನ್ನು ಬಳಸಿ ಅಂತ ಈ ತರ ತಿಳ್ಕೊಳ್ಬೇಕಾರೆ.